ಎಮ್ ಮತ್ತು ಎನ್ ಒಂದು ವ್ಯವಹಾರವನ್ನು ಪ್ರಾರಂಭಿಸ್ತಾರೆ. ಎನ್ಗಿಂತ ಎಮ್ 70,000 ಹೆಚ್ಚಿನ ಹಣವನ್ನು 3 ತಿಂಗಳ ಅವಧಿಗೆ ಹೂಡಿಕೆ ಮಾಡ್ತಾನೆ ಮತ್ತು ಎನ್ ತನ್ನ ಹಣವನ್ನು 5 ತಿಂಗಳ ಅವಧಿಗೆ ಹೂಡಿಕೆ ಮಾಡ್ತಾನೆ. ಒಟ್ಟು 4,896 ಲಾಭದಲ್ಲಿ ಎಮ್ನ ಪಾಲು ಎನ್ಗಿಂತ 288 ರೂಪಾಯಿ ಹೆಚ್ಚಿದ್ದರೆ ಎಮ್ ಹೂಡಿಕೆ ಮಾಡಿದ ಬಂಡವಾಳ ಕಂಡಿಡ್ರಿ ಅಂತ ಕೇಳಿ ನೋಡ್ರಿ. ಎನ್ ಮತ್ತು ಎಮ್ ಇನ್ವೆಸ್ಟ್ಮೆಂಟ್ ಎಷ್ಟೈತಿ? ಎನ್ ಎಕ್ಸ್ ಐತಿ, ಎಮ್ ಒಂದು ಎಕ್ಸ್ ಪ್ಲಸ್ 70,000 ಜಾಸ್ತಿ ಆಗುತ್ತೆ. ಇಲ್ಲಿ ಟೈಮ್ ಎಷ್ಟೈತಿ? ಎನ್ನೊಂದು 5 ಐತಿ, ಎಮ್ ಒಂದು 3 ತಿಂಗಳೈತಿ. ಎಷ್ಟು ಪ್ರಾಫಿಟ್ ಎಷ್ಟೈತಿ ಇಲ್ಲಿ ನೋಡ್ರಿ? ಎನ್ನೊಂದು ಎಕ್ಸ್ ಇದ್ರೆ ಎಮ್ ಒಂದು ಎಕ್ಸ್ ಪ್ಲಸ್ 288 ಆಕತಿ. ಯಾಕಂದ್ರೆ 288 ರೂಪಾಯಿ ಜಾಸ್ತಿ ಪ್ರಾಫಿಟ್ ಐತಿ. ಟೋಟಲ್ ಪ್ರಾಫಿಟ್ 4,896 ಆಗುತ್ತೆ. 2 ಎಕ್ಸ್ ಇಸ್ ಕೊಟ್ಟು 4,608, ಎಕ್ಸ್ ಇಸ್ ಕೊಟ್ಟು 2,304 ಆಗುತ್ತೆ. ಎನ್ನೊಂದು 2,304 ಆದ್ರೆ ಇದಕ್ಕೆ ಪ್ಲಸ್ 288 ಸೇರಿಸಿದ್ವಿ ಅಂದ್ರೆ ಎಮ್ ಒಂದು ಪ್ರಾಫಿಟ್ ಆಗುತ್ತೆ. ಎಷ್ಟಾಗುತ್ತೆ? 2,592 ಆಗುತ್ತೆ. ಆಮೇಲೆ ನೋಡ್ರಿ ಇಲ್ಲಿ ಇದೆಷ್ಟಾಗುತ್ತೆ? ಇಲ್ಲಿ ಆಮೇಲೆ ಎಮ್ ಇಂದ ಎಷ್ಟು? ಎನ್ನಿಂದ 5x ಡಿವೈಡೆಡ್ ಬೈ ಎಮ್ ಇಂದ ಎಷ್ಟಾಗುತ್ತೆ? 3 ಇಂಟು ಎಕ್ಸ್ ಪ್ಲಸ್ 70,000 ಈಸ್ ಈಕ್ವಲ್ ಟು 2,304 ಡಿವೈಡೆಡ್ ಬೈ 2,592 ಆಗುತ್ತೆ. 3 ಒಂದ್ಲಿ 3 864 ಆಗುತ್ತೆ. ಇದು ರೇಷಿಯೋ ಎಷ್ಟು ಬರ್ತೈತಿ? 8/3 ರೇಷಿಯೋ ಬರ್ತೈತಿ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಇದನ್ನು. 15x ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಇದು 8x ಪ್ಲಸ್ 5,60,000 ಆಗುತ್ತೆ. ಈ ಸೈಡ್ ಬಂದು ಉಳಿದಿದ್ದು ಎಷ್ಟಾಗುತ್ತೆ? 7x ಈಸ್ ಈಕ್ವಲ್ ಟು 5,60,000 ಆಗತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬರ್ತೈತಿ? 80,000. ಇದು ಯಾರ್ದತ್ತೆ? ಎನ್ನೊಂದು ಆತ. ಎಮ್ಮೊಂದು ಎಷ್ಟಾಗುತ್ತೆ? 80,000 ಪ್ಲಸ್ 70,000 ಮಾಡಿದ್ರೆ 1,50,000 ರೂಪಾಯಿ ಈ ಎಮ್ಮೊಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. PDF ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ರಿ. ವಸ್ತು ಅಂದ್ರೆ 50 ಪುಸ್ತಕಗಳ ಮಾರಾಟ ಬೆಲೆಯು 5 ಪುಸ್ತಕಗಳ ಕೊಂಡ ಬೆಲೆಗೆ ಸಮನಾಗಿದ್ದರೆ ಶೇಕಡಾ ನಷ್ಟ ಅಥವಾ ಲಾಭ ಕಂಡಿಡ್ರಿ ಅಂತ ಕೇಳಿರಿ. ನೋಡ್ರಿ, 50 ಪುಸ್ತಕಗಳ ಸೆಲ್ಲಿಂಗ್ ಪ್ರೈಸ್ 5 ವಸ್ತುಗಳಿಂದ ಈಜುಕೋಟಿಗೆ ಕಾಸ್ಟ್ ಪ್ರೈಸ್ ಈಕ್ವಲ್ ಐತಿ. ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ? 5 ಡಿವೈಡೆಡ್ ಬೈ 50 ಆಗುತ್ತೆ. ಎಷ್ಟು ಲಾಸ್ ಆಗುತ್ತೆ? ಇಲ್ಲಿ 45 ಲಾಸ್ ಆಗುತ್ತೆ. ಪರ್ಸೆಂಟೇಜ್ ಆಫ್ ಲಾಸ್ ಈಸ್ ಈಕ್ವಲ್ ಟು 45 ಡಿವೈಡೆಡ್ ಬೈ 50 ಇಂಟು 100 ಆಗುತ್ತೆ. 51 52 90% ಏನಾಗುತ್ತೆ? ಇದು ಲಾಸ್ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಂಖ್ಯೆಯನ್ನು 100% ಹೆಚ್ಚಿಸಿದಾಗ 2,700 ಆಗುತ್ತೆ. ಆ ಸಂಖ್ಯೆ ಯಾವ್ದಂತ ಕೇಳಿರಲಿ. ನೋಡ್ರಿ, ಆ ಒಂದು ಸಂಖ್ಯೆ 100 ಇತ್ತಂದ್ರೆ 100% ಜಾಸ್ತಿ ಆಯ್ತಂದ್ರೆ ಆ ಸಂಖ್ಯೆ 200 ಆಗುತ್ತೆ. ಈ 200 ವ್ಯಾಲ್ಯೂ ಎಷ್ಟೈತಿ? 2,700 ಅಂದ್ರೆ ಇಂಟು ಎಷ್ಟಾಗುತ್ತೆ? ಇಲ್ಲಿ 13.5 ಆಗುತ್ತೆ. ಹಂಗಾರೆ 100 ವ್ಯಾಲ್ಯೂ ಎಷ್ಟಾಗುತ್ತೆ? 13.5 ಮಾಡಿದ್ರೆ 1,350 ಆ ಸಂಖ್ಯೆ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಚೌಕದ ಸುತ್ತಳತೆ 248 ಮೀಟರ್ ಆಗಿದ್ರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳಿರಿ. ಇಲ್ಲಿ ಪೆರಿಮೀಟರ್ ಫಾರ್ಮುಲಾ ಏನಾಗುತ್ತೆ? ಪೆರಿಮೀಟರ್ ಇಸ್ ಈಕ್ವಲ್ ಟು 4a ಆಗುತ್ತೆ. ಇಲ್ಲಿ ಪೆರಿಮೀಟರ್ 248 ಕೊಟ್ಟನ 4a ಆಗುತ್ತೆ. ಎ ವ್ಯಾಲ್ಯೂ ಎಷ್ಟಾಗುತ್ತೆ? ಇಲ್ಲಿ 62 ಆಗುತ್ತೆ. ಇದರ ಏರಿಯಾ ಫಾರ್ಮುಲಾ ಏನಾಗುತ್ತೆ? a ಸ್ಕ್ವೇರ್ ಆಗುತ್ತೆ. ಅಂದ್ರೆ 62 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ? 3,844 ಏರಿಯಾ ಬರ್ತೈತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮನೋಜ, ಸ್ವಾತಿ ಮತ್ತು ರಾಹುಲ್ ಒಂದು ವ್ಯವಹಾರವನ್ನು ಪ್ರಾರಂಭಿಸಲು ಕ್ರಮವಾಗಿ 1,020, 1,440 ಮತ್ತು 1,230 ಹೂಡಿಕೆ ಮಾಡ್ತಾರೆ. ವರ್ಷದ ಕೊನೆಯಲ್ಲಿ ಒಟ್ಟು ಲಾಭ 1,260 ರೂಪಾಯಿ ಆಗಿದ್ರೆ ಲಾಭದಲ್ಲಿ ರಾಹುಲ್ ಅವರ ಪಾಲು ಎಷ್ಟು ಅಂತ ಕೇಳಿರಿ. ನೋಡ್ರಿ, ಮನೋಜ, ಸ್ವಾತಿ, ರಾಹುಲ್ ಇನ್ವೆಸ್ಟ್ಮೆಂಟ್ ಎಷ್ಟೈತಿ? 1,020, 1,440, 1,230 ಆಗುತ್ತೆ. 0 ಕ್ಯಾನ್ಸಲ್ ಮಾಡೋಣ. ಇನ್ವೆಸ್ಟ್ಮೆಂಟ್ ರೇಷಿಯೋನ ಪ್ರಾಫಿಟ್ ರೇಷಿಯೋ ಆಗುತ್ತೆ 102, 144, 123 ಆಗುತ್ತೆ. ಟೋಟಲ್ ಇವ್ರದ್ದು ಸಮ್ ಎಷ್ಟಾಗುತ್ತೆ? 369 ಆಗುತ್ತೆ. ನಮ್ಗೆ ರಾಹುಲ್ ಅಂತ ಕೇಳ್ಯಾರ. ರಾಹುಲ್ ಈಸ್ ಕೊಟ್ಟು 123 ಬೈ 369 ಇಂಟು ಪ್ರಾಫಿಟ್ 1,260 ಐತಿ. 123 ಒಂದ್ಲಿ 123 ಮೂರ್ಲಿ ಆಗುತ್ತೆ. 420 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 4,000 ಅಸಲಿನ ಮೇಲೆ ವಾರ್ಷಿಕ 6.75% ಬಡ್ಡಿದರದಲ್ಲಿ 2024 ಫೆಬ್ರವರಿ 23ರಂದು ಜಮೆ ಮಾಡಿ 2024 ಏಪ್ರಿಲ್ 24ರಂದು ಹಿಂಪಡೆದರೆ ಸಿಗುವ ಸರಳ ಬಡ್ಡಿ ಕಂಡಿಡ್ರಿ ಅಂತ ಕೇಳಿರಲಿ. ನೋಡ್ರಿ, ಫೆಬ್ರವರಿಯಾಗ ಎಷ್ಟು ದಿನ ಆಗುತ್ತೆ? ಇಲ್ಲಿ 6 ದಿನ ಆಗುತ್ತೆ. ಮಾರ್ಚ್ದಾಗ ಎಷ್ಟು ದಿನ ಆಗುತ್ತೆ? 31 ದಿನ. ಏಪ್ರಿಲ್ದಾಗ ಎಷ್ಟು ದಿನ ಆಗುತ್ತೆ? 24 ದಿನ. ಟೋಟಲ್ ದಿವಸ ಎಷ್ಟಾಗುತ್ತೆ? ಇಲ್ಲಿ 61 ದಿನ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 4,000 ಇಂಟು ಎಷ್ಟು ಪರ್ಸೆಂಟ್ ಇದೈತಿ? 6.75 ಟೈಮ್ 61 ಡಿವೈಡ್ ಬೈ ಇದು ಅಧಿಕ ವರ್ಷ ಐತಿ ಅಂದ್ರೆ ಡಿವೈಡ್ 366 ಆಗುತ್ತೆ. ಡಿವೈಡ್ ಬೈ 100, 0 ಕ್ಯಾನ್ಸಲ್. 61 6 ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರ್ತೈತಿ? ಇದು 45 ರೂಪಾಯಿ ಬರ್ತೈತಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಜಾಕೆಟ್ನ ನಿಗದಿತ ಬೆಲೆ 8,000 ರೂಪಾಯಿ ಆಗೈತಿ. ಅಂಗಡಿಯವನು ನಿಗದಿತ ಬೆಲೆ ಮೇಲೆ 30% ರಿಯಾಯಿತಿಯನ್ನು ನೀಡ್ತಾನೆ. ರಿಯಾಯಿತಿಯ ನಂತರ ರಿಯಾಯಿತಿಯ ಬೆಲೆ ಮೇಲೆ 12% ಮಾರಾಟ ತೆರಿಗೆಯನ್ನು ಸೇರಿಸಲಾಗುತ್ತೆ. ಹಾಗಾದ್ರೆ ಜಾಕೆಟ್ನ ಅಂತಿಮ ಬೆಲೆ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, 8,000 ರೂಪಾಯಿ ಐತಿ. ಅದಕ್ಕೆ 30% ಡಿಸ್ಕೌಂಟ್ ಕೊಟ್ಟನಂದು ಉಳಿದಿದ್ದು ಎಷ್ಟು? 70 ರೂಪಾಯಿ 100 ಆಕತಿ. ಇಲ್ಲಿ 12% ಟ್ಯಾಕ್ಸ್ ಹಾಕ್ತಾನಂದ್ರೆ ಏನಾಗುತ್ತದೆ? 112 ಬೈ 100 ಆಗುತ್ತೆ. 20 ಇದು 20 ಆಗುತ್ತೆ. 8 ಇಂಟು 7 ಇಂಟು 112 ಆದ್ರೆ ಎಷ್ಟಾಗುತ್ತೆ? ಇದ್ರ ವ್ಯಾಲ್ಯೂ 6,272 ರೂಪಾಯಿ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ತಾಯಿಯ ಈಗಿನ ವಯಸ್ಸಿನ 2 ಪಟ್ಟು ಮಗಳ ಈಗಿನ ವಯಸ್ಸಿನ 9 ಪಟ್ಟಿಗಿಂತ 27 ವರ್ಷ ಹೆಚ್ಚಿದ್ದರೆ ಮತ್ತು ಮಗಳ ಈಗಿನ ವಯಸ್ಸು 6 ಪಟ್ಟು ತಾಯಿಯ ಈಗಿನ ವಯಸ್ಸಿಗೆ 9 ವರ್ಷ ಕಡಿಮೆ ಇದ್ದರೆ ತಾಯಿ ಮತ್ತು ಮಗಳ ವಯಸ್ಸಿನ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ 2 ಪಟ್ಟು ಮದರ್ ಏಜ್ ಈಸ್ ಈಕ್ವಲ್ ಟು ಏನಾಗುತ್ತೆ 9 ಪಟ್ಟು ಡಾಟರ್ ಏಜ್ ಪ್ಲಸ್ 27 ವರ್ಷ ಜಾಸ್ತಿ ಅದಳ. ಆಮೇಲೆ ಇನ್ನೊಂದು ಕಂಡೀಷನ್ ಐತಿ 6 ವರ್ಷ ಡಾಟರ್ ಏಜ್ ಮದರ್ ಏಜ್ಗಿನ 9 ವರ್ಷ ಕಡಿಮೆ ಅದಳ. ಇಲ್ಲಿ ಮದರ್ ಏಜ್ ಈಸ್ ಈಕ್ವಲ್ ಟು ಏನಾಗುತ್ತೆ 6 ವರ್ಷ ಡಾಟರ್ ಏಜ್ ಪ್ಲಸ್ 9 ಆಗುತ್ತೆ. ಈ ಈಕ್ವೇಶನ್ ದಾಗ ಏನೈತಿ ಇಲ್ಲಿ 2 m ಐತೆ ಅಂದ್ರೆ ಇಲ್ಲಿ ಇಂಟು 2 ಮಾಡಿದ್ವಿ ಅಂದ್ರೆ ಏನಾಗುತ್ತೆ ಇಲ್ಲಿ 2 ಇಂಟು ಎಷ್ಟಾಗುತ್ತೆ m ವ್ಯಾಲ್ಯೂ ಇಲ್ಲಿ 6d ಪ್ಲಸ್ 9 ಐತಿ ಈಸ್ ಈಕ್ವಲ್ ಟು 9d ಪ್ಲಸ್ 27 ಆಗುತ್ತೆ. ಈ ಈಕ್ವೇಶನ್ ಅನ್ನ ಈ ವ್ಯಾಲ್ಯೂ ಒಳಗೆ ಹಾಕೈತಿ. ಇಲ್ಲಿ ಎಷ್ಟಾಗುತ್ತೆ ಇದು 12d ಪ್ಲಸ್ 18 ಈಸ್ ಈಕ್ವಲ್ ಟು 9d ಪ್ಲಸ್ 27 ಆಗುತ್ತೆ. ಈ ಸೈಡ್ ಬಂದ್ರೆ 3d ಈಸ್ ಈಕ್ವಲ್ ಟು ಎಷ್ಟು 9 ಆಗುತ್ತೆ. d ಈಸ್ ಈಕ್ವಲ್ ಟು 3 ಆಗುತ್ತೆ. ಈ d ವ್ಯಾಲ್ಯೂನ ಈ ಈಕ್ವೇಶನ್ ದಾಗ ಹಾಕೋನು ಎಷ್ಟಾಗುತ್ತೆ ಅದು m ಈಸ್ ಈಕ್ವಲ್ ಟು 6 3 18 ಪ್ಲಸ್ 9 ಎಷ್ಟಾಗುತ್ತೆ 27 ಆಗುತ್ತೆ. ತಾಯಿ ಮತ್ತು ಮಗಳ ವ್ಯತ್ಯಾಸ ಎಷ್ಟಾಗುತ್ತೆ ಇಲ್ಲಿ 27 3 ಹೋದ್ರೆ ಎಷ್ಟು 24 ವರ್ಷ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಅಂಗಡಿಯು 32,000 ಬೆಲೆಯ ಪ್ರಿಂಟರ್ ಅನ್ನು ಮಾರಾಟ ಮಾಡುತ್ತಿದ್ದು ಅದರ ಮೇಲೆ 9% ವ್ಯಾಪಾರ ರಿಯಾಯಿತಿಯನ್ನು ನೀಡುತ್ತಿದೆ. ಹಾಗಾದ್ರೆ ರಿಯಾಯಿತಿ ಮೊತ್ತ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ರಿಯಾಯಿತಿ ಅಮೌಂಟ್ ಏನಾಗುತ್ತೆ ಈಸ್ ಈಕ್ವಲ್ ಟು ಇಲ್ಲಿ 32,000 ಮೇಲೆ 9% ಅಂದ್ರೆ 9% ವ್ಯಾಲ್ಯೂ ಕಂಡು ಹಿಡಿಬೇಕು ನಾವು. 0 ಕ್ಯಾನ್ಸಲ್ ಆಗುತ್ತೆ. ಎಷ್ಟಾಗುತ್ತೆ 2,880 ರೂಪಾಯಿ ರಿಯಾಯಿತಿ ವ್ಯಾಲ್ಯೂ ಹೋಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಕಾರನ್ನು 75 ಕಿಲೋಮೀಟರ್ ವೇಗದಲ್ಲಿ ಚಲಾಯಿಸುತ್ತಿರುವ ವ್ಯಕ್ತಿಯೊಬ್ಬರು 1.4 ನಿಮಿಷಗಳ ಸೇತುವೆಯನ್ನು ದಾಟ್ತಾರೆ. ಹಾಗಾದ್ರೆ ಆ ಸೇತುವೆ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಇಲ್ಲಿ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಸ್ಪೀಡ್ ಎಷ್ಟೈತಿ 75 ಕಿಲೋಮೀಟರ್ ಪರ್ ಅವರ್ ಐತಿ. ಟೈಮು 1.4 ನಿಮಿಷ ಐತಿ. ಅವರಿಗೆ ಕನ್ವರ್ಟ್ ಮಾಡಕ್ಕೆ ಡಿವೈಡೆಡ್ ಬೈ 60 ಆಗುತ್ತೆ. ಇದು ಎಷ್ಟಾಗುತ್ತೆ 15 ಇಲ್ಲಿ 15 4 ಆಗುತ್ತೆ. ಇದು ನೋಡ್ರಿ ಮಲ್ಟಿಪ್ಲೈ ಮಾಡೋಣ. ಇದು 2 2 0.2 ಆಗುತ್ತೆ. 5 7 35 3.5 ಡಿವೈಡೆಡ್ ಬೈ 2 ಆಗುತ್ತೆ. ಡಿಸ್ಟೆನ್ಸ್ ಎಷ್ಟಾಗುತ್ತೆ ಇದು 1.75 ಕಿಲೋಮೀಟರ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ವಿಪುಲ್ ಮೋಹನ್ ಮತ್ತು ಮೊಹಮ್ಮದ್ ಅವರ ಸರಾಸರಿ ತೂಕ 46 kg. ನೋಡ್ರಿ ವಿಪುಲ್ ಮೋಹನ್ ಮತ್ತು ಮೊಹಮ್ಮದ್ ಅವ್ರ 3 ಜನ ಸೇರಿ ಎಷ್ಟೈತಿ 46 ಐತಿ. 46 ಇಂಟು 3 ಮಾಡಿದ್ರೆ 138 kg ಆಗುತ್ತೆ. ವಿಪುಲ್ ಮತ್ತು ಮೋಹನ್ ಅವ್ರ ಸರಾಸರಿ ತೂಕ 36 kg ಐತಿ. ವಿಪುಲ್ ಪ್ಲಸ್ ಮೋಹನ್ ಒಂದು ಎಷ್ಟೈತಿ 36 ಐತಿ. 36 ಇಂಟು 2 ಮಾಡಿದ್ರೆ 72 kg ಆಗುತ್ತೆ. ಮತ್ತು ಮೋಹನ್ ಹಾಗೂ ಮೊಹಮ್ಮದ್ ಅವ್ರ ಸರಾಸರಿ ತೂಕ 43 kg ಐತಿ. ಮೋಹನ್ ಮತ್ತು ಮೊಹಮ್ಮದ್ ಅವ್ರದ್ದು ಎಷ್ಟೈತಿ 43 kg ಐತಿ. ಇಂಟು 2 ಮಾಡಿದ್ರೆ 86 kg ಆಗುತ್ತೆ. ಮೋಹನ್ ಅವರ ತೂಕ ಕಂಡು ಹಿಡ್ರಿ ಅಂತ ಕೇಳಿರಿ. ನೋಡ್ರಿ ಇಲ್ಲಿ ವಿಪುಲ್ ಮತ್ತು ಮೋಹನ್ ಸೇರ್ ಬಂದೈತಿ ಅಂದ್ರೆ ಮೊಹಮ್ಮದ್ ಎಷ್ಟಾಗತ್ತೆ ಇಲ್ಲಿ 138 ಮೈನಸ್ 72 ಮಾಡಿದ್ರೆ 66 ವಯಸ್ಸಾಗುತ್ತೆ. ಇಲ್ಲಿ ಮೋಹನ್ ಮತ್ತು ಮೊಹಮ್ಮದ್ ಬಂದೈತಿ ಅಂದ್ರೆ ಇಲ್ಲಿ ಯಾರು ಬರ್ತೈತಿ ವಿವೇಕನ್ ಬರ್ತೈತಿ. 138 ಮೈನಸ್ 86 ಮಾಡಿದ್ರೆ ಎಷ್ಟು ಬರ್ತೈತಿ 52 ಆಗತ್ತೆ. ಇವರಿಬ್ಬರದು ಟೋಟಲ್ ವಯಸ್ಸು ಎಷ್ಟಾಗುತ್ತೆ 118 ಆಗುತ್ತೆ. ಮೋಹನ್ ಎಷ್ಟಾಗುತ್ತೆ 138 ಮೈನಸ್ 118 ಮಾಡಿದ್ರೆ 20 ವರ್ಷ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪೈಪ್ ಎ ಒಂದು ಟ್ಯಾಂಕ್ ಅನ್ನು 14 ಗಂಟೆಗಳಲ್ಲಿ ತುಂಬಬಲ್ಲದು. ಪೈಪ್ ಬಿ ಟ್ಯಾಂಕ್ ಅನ್ನು 24 ಗಂಟೆಗಳಲ್ಲಿ ತುಂಬಬಲ್ಲದು. ಮತ್ತು ಪೈಪ್ ಸಿ ಅದೇ ಟ್ಯಾಂಕ್ ಅನ್ನು 17 ಗಂಟೆಗಳಲ್ಲಿ ತುಂಬಬಲ್ಲದು. ಈ 3 ಪೈಪ್ಗಳು ಒಟ್ಟಾಗಿ ಕೆಲಸ ಮಾಡಿದ್ರೆ ಆ ಟ್ಯಾಂಕ್ ತುಂಬಕ್ಕೆ ಎಷ್ಟು ಟೈಮ್ ಬೇಕಂತ ಕೇಳಿರಿ. ಎ ಎಷ್ಟು 14, ಬಿ ಎಷ್ಟು 24, ಸಿ 17. LCM ಎಷ್ಟಾಗುತ್ತೆ ಇಲ್ಲಿ 2856 ಆಗುತ್ತೆ. 14 204 24 119 17 168 ಆಗುತ್ತೆ. ಟೈಮ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 2856 ಟೋಟಲ್ ವರ್ಕ್ ಡಿವೈಡ್ ಬೈ ಟೋಟಲ್ ಎಫಿಷಿಯನ್ಸಿ. ಇವ್ರು 3 ಜನ ಸೇರಿ ಎಷ್ಟಾಗುತ್ತೆ 491 ಆಗುತ್ತೆ ಡಿವೈಡ್ ಬೈ 491. ಆಪ್ಷನ್ ಇಲ್ಲಿ ಯಾವ್ದೈತಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 54 ಮತ್ತು 18 ಮೂರನೇ ಅನುಪಾತ ಎಕ್ಸ್ ಆಗಿದ್ರೆ ಎಕ್ಸ್ ಬೆಲೆ ಏನಂತ ಕೇಳ್ಯಾರ. ಇಲ್ಲಿ ನೋಡ್ರಿ 54 ಡಿವೈಡೆಡ್ ಬೈ 18 ಈಸ್ ಈಕ್ವಲ್ ಟು 18 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. 18 ಒಂದ್ಲೆ 18 ಮೂರ್ಲೆ 3 ಒಂದ್ಲೆ 3 6 ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬಂತು 6 ಬರ್ತೈತಿ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಂ ಮತ್ತು ಎನ್ ಎಂಬ 2 ರೈಲು ನಿಲ್ದಾಣಗಳ ನಡುವೆ ಎಂ ನಿಲ್ದಾಣದಿಂದ ಹೊರಟ ರೈಲು ಎ ಬೆಳಗ್ಗೆ 8 ಗಂಟೆಗೆ ಹೊರಟು ಮಧ್ಯಾಹ್ನ 3 ಗಂಟೆಗೆ ಎನ್ ನಿಲ್ದಾಣ ತಲುಪುತ್ತೆ. ಅದೇ ರೀತಿ ಎನ್ ನಿಲ್ದಾಣದಿಂದ ಹೊರಟ ರೈಲು ಬಿ ಬೆಳಗ್ಗೆ 10 ಗಂಟೆಗೆ ಹೊರಟು ಮಧ್ಯಾಹ್ನ 3 ಗಂಟೆಗೆ ಎಂ ನಿಲ್ದಾಣವನ್ನು ತಲುಪುತ್ತೆ. ಹಾಗಾದ್ರೆ ಆ 2 ರೈಲುಗಳು ಯಾವ ಸಮಯದಲ್ಲಿ ಒಂದೊಂದು ಸಂಧಿಸುತ್ತವೆ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಟ್ರೈನ್ ಎಂ ಮತ್ತು ಎನ್ ಸ್ಟೇಷನ್ ಅದಾವು. ಇಲ್ಲಿ ಟ್ರೈನ್ ಎ 8 ಗಂಟೆಗೆ ಬಿಡ್ತೈತಿ. ಇಲ್ಲಿ ಎಷ್ಟಕ್ಕೆ ಮುಟ್ತೈತಿ 3 ಗಂಟೆಗೆ ಮುಟ್ಟುತ್ತೆ. ಅದ ಟ್ರೈನ್ ಬಿ ಇಲ್ಲಿ ಎಷ್ಟು ಗಂಟೆಗೆ ಬಿಡ್ತೈತಿ 10 ಗಂಟೆಗೆ ಬಿಡ್ತೈತಿ. ಮುಟ್ಟೋದು 3 ಗಂಟೆಗೆ ತಲುಪುತ್ತೆ. ಇಲ್ಲಿ ಟೈಮ್ ಎಷ್ಟಾಗತ್ತೆ ಎ ಮತ್ತು ಬಿ ಇದು ಎ 7 ಗಂಟೆ ತೊಗೊಂಡ್ರೆ ಬಿ 5 ಗಂಟೆ ತೊಗೊಳುತ್ತೆ. ಅಂದ್ರೆ 8 ರಿಂದ 3 ಎಷ್ಟಾಗುತ್ತೆ 7 ಗಂಟೆ. 10 ರಿಂದ 3 ಗಂಟೆ 5 ಅವರ್ ಆಗುತ್ತೆ. ಸ್ಪೀಡ್ ಏನಾಗುತ್ತೆ ಇಲ್ಲಿ LCM ಇದು 35 ಆಗುತ್ತೆ. ಸ್ಪೀಡ್ ಎಷ್ಟಾಗುತ್ತೆ 7 ಇಲ್ಲೇ 35 5 7 35 ಆಗುತ್ತೆ. ನೋಡ್ರಿ ಇಲ್ಲಿ ಟ್ರೈನ್ 2 ಅವರ್ ಮೊದಲಕ್ಕೆ ಬಿಟ್ಟೈತಿ.
ಅಂದ್ರೆ ಇದು 8 ಗಂಟೆಗೆ ಬಿಟ್ಟರೆ ಇದು 10 ಗಂಟೆಗೆ ಬಿಟ್ಟದೆ ಅಂದ್ರೆ 2 ಅವರ್ದಷ್ಟು ಡಿಸ್ಟೆನ್ಸ್ ಎಷ್ಟಾಗುತ್ತೆ 10 ಕಿಲೋಮೀಟರ್ ಆಗುತ್ತೆ. ಉಳಿದಿದ್ದು ಎಷ್ಟಾಗುತ್ತೆ 35ರಾಗ 10 ಹೋದ್ರೆ 25 ಕಿಲೋಮೀಟರ್. ಈ 25 ಕಿಲೋಮೀಟರ್ನ ಇಬ್ರು ಕವರ್ ಮಾಡ್ತಾರೆ ಅಂದ್ರೆ ಟೈಮ್ ಎಷ್ಟಾಗುತ್ತೆ 25 ಇಬ್ಬರದ್ದು ಸ್ಪೀಡ್ ಪ್ಲಸ್ ಮಾಡಿದ್ರೆ 5 + 7 12 ಆಗುತ್ತೆ. ಅಂದ್ರೆ 2 ಪೂರ್ಣಾಂಕ 1/12 ಇಂಟು 60 ಮಾಡಿದ್ರೆ 2 ಗಂಟೆ 5 ನಿಮಿಷ ಬೇಕಾಗುತ್ತೆ. ಅಂದ್ರೆ ಟೈಮ್ ಅವ್ರು ಮೀಟ್ ಆಗೋದು ಎಷ್ಟಾಗುತ್ತೆ ಮೀಟ್ ಈಸ್ ಈಕ್ವಲ್ ಟು ಎಷ್ಟು 10 ಗಂಟೆ ಪ್ಲಸ್ 2 ಗಂಟೆ 5 ಅವರ್ ಕೂಡಿಸಿದ್ವಿ ಅಂದ್ರೆ ಎಷ್ಟಾಗುತ್ತೆ 12 ಗಂಟೆ 5 ನಿಮಿಷಕ್ಕೆ ಏನು ಮಾಡ್ತಾರೆ ಅವರು ಇಬ್ರು ಭೇಟಿ ಹಾಕಾರ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಾನು 2 ಫ್ರಾಕ್ಗಳನ್ನು 1200ಕ್ಕೆ ಖರೀದಿಸಿದೆ. ಮೊದಲನೇದನ್ನು 10% ನಷ್ಟಕ್ಕೆ ಮತ್ತು ಎರಡನೇದನ್ನು 15% ಲಾಭಕ್ಕೆ ಮಾರಾಟ ಮಾಡಿದೆ. ಒಟ್ಟಾರೆ ನನಗೆ ನಷ್ಟವೂ ಆಗದೆ ಮತ್ತು ಲಾಭವೂ ಆಗದಿದ್ದರೆ ಮೊದಲ ಫ್ರಾಕ್ನ ಕೊಂಡ ಬೆಲೆ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡಿ, ಒಂದನ್ನು 10% ಲಾಸಿಗೆ ಮಾಡಿದ್ರು -10 ಆಗುತ್ತೆ. ಇದನ್ನು ಇನ್ನೊಂದು ಪ್ರಾಫಿಟಿಗೆ ಮಾರಿದ್ರು +15 ಆಗುತ್ತೆ. ಯಾವುದೋ ಲಾಭ ಇಲ್ಲ ಲಾಸ್ಟ್ ಇಲ್ಲ ಅಂದ್ರೆ 0 ಆಗುತ್ತೆ. ಅಲಿಗೇಷನ್ ಹಾಕಿದ್ವಿ ಅಂದ್ರೆ ಇದು 15 ಇದು 10 ಆಗುತ್ತೆ. ಅಂದ್ರೆ 3:2 ಆಗುತ್ತೆ. ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ 5. 5 ವ್ಯಾಲ್ಯೂ ಎಷ್ಟು ಬಂದಿತ್ತು ಇಲ್ಲಿ 1200 ಕೊಟ್ಟಣ ಅಂದ್ರೆ ಎಷ್ಟೇ 240 ಆಗುತ್ತೆ. ನಮಗೆ ಮೊದಲನೇ ಫ್ರಾಕಿಂದ ಎಷ್ಟೈತಿ 3 ಐತಿ. 3 × 240 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ 720 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಉದ್ದ 8 ಸೆಂಟಿಮೀಟರ್, ಅಗಲ 5 ಸೆಂಟಿಮೀಟರ್, ಎತ್ತರ 3 ಸೆಂಟಿಮೀಟರ್ ಇರುವ ಆಯತಗಣದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿ ಅಂತ ಕೇಳಿರಿ. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗುತ್ತೆ 2 × ಲೆಂತ್ × ಬ್ರೆಡ್ತ್ ಪ್ಲಸ್ ಬ್ರೆಡ್ತ್ × ಹೈಟ್ ಪ್ಲಸ್ ಹೈಟ್ × ಲೆಂತ್ ಆಗುತ್ತೆ. 2 × ಲೆಂತ್ ಎಷ್ಟೈತಿ ಇಲ್ಲಿ 8 × 5 ಪ್ಲಸ್ ಬ್ರೆಡ್ತ್ 5 × 3 ಪ್ಲಸ್ 3 × 8 ಆಗುತ್ತೆ. ಇದು ಎಷ್ಟಾಗುತ್ತೆ 2 × 5 8 40 5 3 15 3 8 24 ಆಗುತ್ತೆ. 2 × 79 ಆಗುತ್ತೆ. ಅಂದ್ರೆ 158 ಸೆಂಟಿಮೀಟರ್ ಸ್ಕ್ವೇರ್ ಟೋಟಲ್ ಸರ್ಫೇಸ್ ಏರಿಯಾ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಾರ್ಷಿಕ 4% ಸರಳ ಬಡ್ಡಿ ದರದಲ್ಲಿ 5 ವರ್ಷಗಳಲ್ಲಿ 2280 ರೂಪಾಯಿ ಆಗಲು ಬೇಕಾದ ಅಸಲು ಹಣ ಎಷ್ಟು ಅಂತ ಕೇಳಿರಿ. 4 ವರ್ಷಕ್ಕೆ ಎಷ್ಟು ಟೋಟಲ್ ಬಡ್ಡಿ ಆಗುತ್ತೆ 20% ಆಗುತ್ತೆ. ಅಂದ್ರೆ 120 ವ್ಯಾಲ್ಯೂ ಕೊಟ್ಟಾನೆ ಇಲ್ಲಿ. 100ಕ್ಕೆ 20 120 2280 ಆಗುತ್ತೆ. ಇದು ಅಮೌಂಟ್ ಆದ್ರೆ ಪ್ರಿನ್ಸಿಪಲ್ ಎಷ್ಟು ಇರ್ತೈತಿ 100 ಇರ್ತೈತಿ. ಇದು ಎಷ್ಟಲೇ ಇಂಟು ಎಷ್ಟಲೇ ಆಗೈತಿ 19 ಆಗೈತಿ. ಇಂಟು 19 ಮಾಡಿದ್ರೆ ಎಷ್ಟಾಗುತ್ತೆ 1900 ರೂಪಾಯಿ ಅಸಲು ಹಣ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ರಿಯ ಒಂದು ನಿರ್ದಿಷ್ಟ ಕೆಲಸವನ್ನು 22 ದಿನಗಳಲ್ಲಿ ಮಾಡಬಲ್ಲ ಅಂತ ಕೊಟ್ಟರೆ ಪ್ರಿಯ ಎಷ್ಟು 22 ದಿನ. ಪ್ರಿಯ ಮತ್ತು ವರ್ಷ ಇಬ್ಬರು ಸೇರಿ ಅದೇ ಕೆಲಸನ 11 ದಿನದ ಮಾಡ್ತಾರೆ. ಪ್ರಿಯ ಮತ್ತು ವರ್ಷ ಸೇರಿ 11 ದಿನದ ಮಾಡಬಲ್ಲರು. ಮತ್ತು ಪ್ರಿಯ ವರ್ಷ ಹಾಗೂ ನಿಶಾ 3 ಸೇರಿ ಅದೇ ಕೆಲಸನ 8 ದಿನದ ಮಾಡಬಲ್ಲರು. ಅಂದ್ರೆ ಪ್ರಿಯ ಪ್ಲಸ್ ವರ್ಷ ಪ್ಲಸ್ ನಿಶಾ ಎಷ್ಟು ದಿನದ ಮಾಡ್ತಾರೆ 8 ದಿನದ ಮಾಡ್ತಾರೆ. ಹಂಗಾರ ಪ್ರಿಯ ಮತ್ತು ನಿಶಾ ಇಬ್ರು ಸೇರಿ ಆ ಕೆಲಸನ ಎಷ್ಟು ದಿನದ ಮಾಡ್ತಾರೆ ಅಂತ ಕೇಳಿರಿ. ಟೋಟಲ್ ಎಷ್ಟು ಆಗುತ್ತೆ 88 LCM ಆಗುತ್ತೆ. 22 4 11 8 ಇದು 8 11. ಇಲ್ಲಿ ಪ್ರಿಯ ಮತ್ತು ವರ್ಷನ್ ಸೇರಿ ಎಷ್ಟೈತಿ 8 ಬಂದೈತಿ. ಇಲ್ಲಿ ನಿಶಾಂದ್ ಎಷ್ಟಾಗುತ್ತೆ ಇಬ್ಬರದು ಮೈನಸ್ ಮಾಡಿದ್ರೆ ನಿಶಾಂದ್ 3 ಆಗುತ್ತೆ. ಪ್ರಿಯಾಂದ್ ಎಷ್ಟೈತಿ 4 ಐತಿ. ನಮ್ಗೆ ಟೈಮ್ ಎಷ್ಟಾಗುತ್ತೆ 88 3 + 4 ಆಗುತ್ತೆ. ಇದು 88 7 ಟೈಮ್ ಬೇಕು. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.